ಯಾವ ಊರಳೋ ಏನು ಹುಚ್ಚಿಡ್ದಿರ್ಬೇಕೇನು, ಭಿಕ್ಷೆ ಎತ್ತಕ್ ಬಂದಿರ್ಬೇಕೇನೋ ಹುಡುಗನ್ ಕರ್ಕೊಂಡು ಬಂದಿಲ್ಲಿ ಸಾವ್ಕಾರ ಸಿದ್ದಪ್ಪನ ಹೆಂಡ್ತಿ ನಾನು ಅಂತ ಹೇಳ್ತಾಳೆ. ಅವಳು ಹೇಳ್ಬಿಟ್ರೆ ನಾನ್ ನಂಬಿಡ್ತೀನ. ದೇವಮ್ಮ ಅಂತೆ, ದೇವಮ್ಮ. ದೇವಮ್ಮ ಅಲ್ಲ ಅವಳು, ದೇವಮ್ಮ. ಚಿಕ್ಕಳಮ್ಮ. ಅಮ್ಮೋರೆ, ಯಾರವರು? ಏನೋ ಸಾವ್ಕಾರ್ಗೆ ಅವರು ಹೆಂಡ್ತಿ ಆಗ್ಬೇಕಾ ಏನೋ ಹೇಳ್ತಾ ಇದ್ರಲ್ಲ ಅಮ್ಮೋರೆ. ಯಾವಳಿಗೆ ಗೊತ್ತು. ಹೆಂಡ್ತಿ ಅಂತ ಹೇಳ್ಕೊಂಡ್ ಬಂದ್ಬಿಡ್ತಾವೆ. ಎಲ್ಲ ಗಂಡನ್ ಕಾಕೊಂಡು ಹುಚ್ಚಿಡ್ದಿರ್ಬೇಕು ಅಯ್ಯಮ್ಮಗೆ. ಅದಕ್ಕೇನೆ ಇಲ್ಲಿಗೆ ಬಂದೇವಳೆ, ಸಾವ್ಕಾರ ಸಿದ್ದಪ್ಪನ ಹೆಂಡ್ತಿ ನಾನು ಅಂತಾನ. ದರಿದ್ರದಾವು. ಥೂ, ನನಗಂತೂ ನನಗೆ ಮೈಯೆಲ್ಲ ಉರ್ದೋಗ್ತೈತಿ. ಈ ಅಪ್ಪಿನ ಯಾವಾಗ ಬರ್ತಾನೋ ಏನೋ, ಊರಿಗೆ ಹೋಗಿರಾನು. ಏನೋ ಹೊಟ್ಟ ಸ್ಥಿತಿ ಏನೋ, ಉಂಬಕ್ ತಿಂಬಕ್ ಯಾತು ಇರ್ಲಿಲ್ವೋ ಏನೋ. ಉಂಬಕ್ ತಿಂಬಕ್ ಕೊಡ್ರಿ ಅಂತ ಹೇಳಿ ಕೇಳಿದ್ರೆ ಯಾತನ ಉಂಬಕ್ಕಿ ಕಳಿಸ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ನಾನು ಸಾವ್ಕಾರ ಸಿದ್ದಪ್ಪನ ಹೆಂಡ್ತಿ ಅಂತ ಹೇಳ್ತಾಳಲ್ಲ ದರಿದ್ರದಾಳು. ಅದಕ್ಕೆ ಮತ್ತೀಗ ಮಕ್ಕುಗಿದು ಕಳಿಸ್ತೆ, ಹೋಗ್ರಿ ಮುಚ್ಕೊಂಡು ಅಂತ. ಅಯ್ಯೋ ಅಮ್ಮ, ಯಾಕೆ ಬೈದ್ ಕಳಿಸ್ತೆ? ಅಪ್ಪ ಬರೋ ತಕ್ಕ ಸುಮ್ಮನೆ ಇರ್ಬೇಕು ತಾನೆ. ಅವರು ಅಪ್ಪನ ಮಾತಾಡ್ಸಕ್ ಬಂದವ್ರೆ, ನೀನ್ ಯಾಕಮ್ಮ ಅವ್ರನ್ನ ಹಂಗ್ ಬೈದೆ? ಅವ್ರು ಏನ್ ಮಾಡಿದ್ರು ಬೈಯಕ್ಕೆ? ಅಯ್ಯೋ ಪೆದ್ದಿ ಪೆದ್ದಿ ಪೆದ್ದಿ. ಕೇಳದ್ ನೋಡು. ನೋಡೆ ಗುಲಾಬಿ, ಇವಳ ಕೇಳಾದ ಎಲ್ಲ ಕೇಳಿಸ್ಕೊಂಡವಳೆ ಅಲ್ಲಿ ಹೊರಗೆ ನಿಂತ್ಕೊಂಡು. ಆಗ ಚಿಕ್ಲಿ ಮುಂಡೆ ಏನ್ ಹೇಳಿಳು ಅಂತ ತಿರ್ಗಾನ ಅವ್ರು ಯಾರು ನೀನ್ ಯಾಕೆ ಬೈದಿ ಅಂತ ಕೇಳ್ತಾಳಲ್ಲ. ಅಯ್ಯೋ ಅಮ್ಮರೇ, ಅವಳಿಗೆ ಅವ್ರು ಯಾರು ಅಂತನ ಏನು ಅರ್ಥ ಆಗಿಲ್ಲ. ಅದಕ್ಕೆ ಹಂಗೆ ಕೇಳ್ತಾ ಇದ್ದಾಳೆ. ಬಿಡ್ರಿ, ಅವಳಿಗೆ ಗೊತ್ತಾಗಲ್ಲ ಏನಿಲ್ಲ. ಸುಮ್ಮನೆ ಯಾಕೆ ಅವಳ ಮೇಲೆ ಯಾಕೆ ರೇಗಾಡ್ತೀರಾ? ಸಾವುಕಾರ್ರೆ ಬರ್ತಾರಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ, ಅವ್ರನ್ನೇ ಕೇಳಿರಂತೆ ಬಿಡಿ. ಸುಮ್ಮನೆ ಪದ್ದು ಮ್ಯಾಕೆ ಯಾಕೆ ರೇಗಾಡ್ತೀರಾ? ಪದ್ದು, ನಿನಗೆ ಅದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಹೋಗು ಹೋಗು ಕಾವೇರಿ, ಅಲ್ಲೆಲ್ಲ ಅವ್ರ ಅಜ್ಜಿರ್ ಮಂತಾಗಿರ್ಬೇಕೇನೋ, ಹೋಗಿ ಆಟ ಆಡ್ಕೊ ಹೋಗಮ್ಮ, ಹೋಗು. ಆಯ್ತು ಬಿಡಮ್ಮ, ನನ್ನೇನು ಬೈಬೇಡ, ನಿನ್ನೇನು ಕೇಳಲ್ಲ. ನಾನೇನು ಹೋಗ್ತೀನಿ ಬಿಡು, ನಾನು ಆಟ ಆಡಕ್ಕೆ. ಹೋಗು, ನನ್ ಕಣ್ಣೆದಿಗೆ ನಿಂತ್ಕೋಬೇಡ. ಏನಾದ್ರೂ ಇಲ್ಲೇ ಇದೆ ಯಾಕಂತ ತಕೊಂಡು ಒದ್ಯ ನಮ್ಮಂಗಾಗುತ್ತೆ. ತಿರ್ಗೋದ್ರೆ ನಮ್ಗೆ ಅಯ್ಯೋ ಅನ್ಸುತ್ತೆ. ನೋಡಪ್ಪ ಪೆದ್ದಿನ ಒದ್ಬಿಟ್ನಲ್ಲ ಅಂತಾನ. ಹೋಗ್ಬೋದು, ಹೋಗು. ಅಯ್ಯ ಇವ ಅಮ್ಮ ಯಾಕೆ ಹಿಂಗ ಆಡುತ್ತಪ್ಪ? ಎಲ್ಲಾರ ಮೇಲೂ ರೇಗಾಡತ್ ಸುಮ್ನೆನ. ಅಲ್ಲ ಅಮ್ಮೋರೆ, ಅದ್ಯಾವ್ದ ಅಯ್ಯಮ್ಮ ಹಂಗ ಹೇಳ್ಕೊಂಡ್ ಬಂದೈತಿ? ನನ್ಗಂತೂ ಆಶ್ಚರ್ಯ ಆಗೋತು ಅಮ್ಮೋರೆ. ಇದ್ಯಾವ್ದಪ್ಪ ಈ ಅಮ್ಮ ಹಿಂಗ್ ಹೇಳ್ತೈತಲ್ಲ ಅಂತಾನ. ನಮ್ ಸಾವುಕಾರರು ಅಂತವ್ರಲ್ಲ ಅಲ್ವೇ ನಮ್ಮೋರೆ? ಹ್ಞೂ ಕಣಿ, ನನ್ ಗಂಡ ಅಂತವ್ರಲ್ಲ. ನನಗೆ ಯಾಕೆ ಮೋಸ ಮಾಡ್ತಾನೆ? ನನಗೂ ನನ್ನ ಮಕ್ಳಿಗೂ ಮೋಸ ಮಾಡಿ ಇನ್ನೊಂದು ಹೆಣ್ಣಿಂದೆ ಹೋಗೋವಷ್ಟು ಏನೋ ಕೆಟ್ಟವನಲ್ಲ ನಮ್ಮ ಮನೆಯವ್ರೇನು. ಏನೋ ಮದುವೆಗೆ ಮುಂಚೆಲೆ ಏನೋ ಅವಾಗೇನೋ ಒಂದು ತಪ್ಪು ಮಾಡಿದ್ದಾನೆ. ಮದುವೆ ಆದ್ಮೇಲೆ ಎಂದೂನು ಏನೋ ಇಂಥವೆಲ್ಲ ಏನೋ ಕೇಳಿರ್ಲಿಲ್ಲ ನಾನು. ಈ ಅಮ್ಮ ಯಾವಳನೋ ದುಡ್ಡಿನ ಆಸೆಗೋ ಇಲ್ಲಾಂದ್ರೆ ಯಾತೋ ಬಕ್ತಿರ್ಲಿಲ್ವೋ ಯಾತನ ಇಸ್ಕಮ್ಮನ ಹಿಂಗೆಲ್ಲ ಹೇಳಿರೆ ಕೊಡ್ತಾರೇನೋ ಅಂತೇಳಿ ಹಿಂಗ್ ಸುಳ್ಳು ಹೇಳ್ಕೊಂಡ್ ಬಂದೇವಳು ಅಷ್ಟೇನೆ. ನನ್ ಗಂಡ ಅಂತಾನಲ್ಲ. ಹೋಗ್ಲಿ ಬಿಡ್ರಿ ಅಮ್ಮೋರೆ, ಈಗ ಅವ್ರು ಹೋದ್ರಲ್ಲ, ಮತ್ತೆ ಯಾಕೆ ಸುಮ್ಮನೆ ಹಿಂಗೆ ರೇಗಾಡಿ ಸುಮ್ಮನೆ ನೀವು ಆಮೇಲೆ ರಕ್ತದೊತ್ತಡ ಜಾಸ್ತಿ ಆದಾತು, ಆಮೇಲೆ ಏನನ್ನ ತೊಂದರೆ ಆದಾತು. ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಸಾವುಕಾರರು ಬರೋವರೆಗೂ ಒಂದ್ ಸ್ವಲ್ಪ ಆರಾಮಾಗಿ ಕೂತ್ಕೊಳ್ರಿ. ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ನಾನ್ಯಾಕೆ ತಲೆ ಕೆಡಿಸ್ಕೊಂಬನ? ನಾನೇನು ಏನ್ ತಲೆ ಕೆಡಿಸ್ಕೊಂಬಕ್ಕೂ ಹೋಗಲ್ಲ. ನನ್ನ ಗಂಡ ಅಂತಾನಲ್ಲ ಅಂತಾನ ನನಗೆ ಚೆನ್ನಾಗಿ ನಂಬಿಕೆ ಐತಿ. ನಮಗೆ ಮೋಸ ಮಾಡಲ್ಲ ಅಂತಾನ. ನಾನೇನು ತಲೆ ಕೆಡಿಸ್ಕೊಂಬಲ್ಲ ಕಣೆ ಗುಲಾಬಿ. ಎಲ್ಲಿ ರಾಜ ಏನು ಮಲ್ಲಿ ಎಲ್ಗೋದ್ರಿ? ಅಮ್ಮೋರೆ, ಚಿಕ್ಕ ಸಾವುಕಾರರು ಕೂಲಿಯರ್ ಬಂದಿರಂತೆ, ಅಲ್ಲಿ ಕೆಲಸ ಮಾಡ್ತೀನಿ ಬುತ್ತಿ ಒತ್ಕೊಂಬ ಅಂತ ಹೇಳಿ ಹೇಳೋಗಿದ್ರು ಮಲ್ಲಿಗೆ. ಅದಕ್ಕೆ ಒತ್ಕೊಂಡು ಹೋದ್ಲು, ಇನ್ನ ಬಂದೇ ಇಲ್ಲ. ಅಲ್ಲೇ ಎಲ್ಲೋ ಒಂದ್ ಸ್ವಲ್ಪ ಹೊತ್ತು ಗುಡ್ಲಾಗೆ ಕುತ್ಕೊಂಡಿರ್ಬೇಕೇನೋ ಗಂಡ ಹೆಂಡ್ತಿ. ಬತ್ತಾಳೆ ಇರ್ರಿ. ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ. ಅಲ್ಲೇ ಹೋಗಿ ಎಷ್ಟೊತ್ತಾತು. ಎಲ್ಲ ಕೂಲಿಯರ್ ಜೊತೆಗೆ ಅವಳು ಒಂದ್ ಸ್ವಲ್ಪ ಕೆಲಸ ಮಾಡ್ತಾ ಇರ್ಬೇಕೇನೋ, ಅದಕ್ಕೆ ಬಂದಿಲ್ಲ. ಅಯ್ಯಮ್ಮ ಯಾಕೆ ಹಂಗೆ ಹೇಳೋದ್ಲು? ಅಯ್ಯೋ, ನನ್ನ ತಲೆಗೆ ಒಂಥರ 108 ಪ್ರಶ್ನೆ ಕಾಡ್ತಾ ಇದ್ದಾವೆ. ನನ್ನ ಗಂಡ ಯಾವಾಗ ಬರ್ತಾರಪ್ಪ ಅಂತ ಅನ್ನಿಸ್ತೈತಿ. ತಲೆ ಕೆಟ್ಟೋದಂಗೆ ಆಗ್ತೈತಿ. ಅಯ್ಯಮ್ಮ ಹಂಗೆ ಹೇಳಿ ಹೋದಾಗಿಂದನ. ಅಯ್ಯೋ, ಒಂದು ಕಡೆಗೆ ನನ್ನ ಗಂಡನ ಮೇಲೆ ನಂಬಿಕೆ ಐತಿ ಅನ್ನಿಸ್ತೈತಿ, ಇನ್ನೊಂದು ಕಡೆಗೆ ಏನೋ ಅಂತ ಹೇಳಿ ಎದೆಗೆಲ್ಲ ಏನೋ ಒಂಥರ ಭಯ ಆದಂಗೂ ಆಗ್ತೈತಿ. ಯಾಕೆ ಹಿಂಗೆ ಆಗ್ತೈತೋ ಏನೋ. ಅಯ್ಯೋ ದೇವ್ರೇ, ಇದೇನಪ್ಪ ಇದು? ಅಯ್ಯಮ್ಮ ಯಾರೋ ಏನು, ಅವಳು ಯಾಕೆ ಹಂಗೆ ಹೇಳ್ಕೆ ಮೊದಲು? ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವ್ರ ಬಗ್ಗೆ ಅವ್ರು ಹೇಳಿದ್ರ ಬಗ್ಗೆ ಯಾರೋ ತಿಕ್ಳುಗಳು ಅಂತ ಹೇಳಿ ಈ ಬಾಯಿಗೆ ಮಾತ್ರ ಹೇಳ್ತಾರೆ. ಆದರೆ ಪಾಪ ಅದೇ ತಲೆಗೆ ಕೊರಿತೈತಿ ಅನ್ಸುತ್ತೆ. ಯಾರು ಅವರು? ನಿಜವಾಗ್ಲೂ ಸಾವುಕಾರ ಹೆಂಡ್ತಿನ? ನಿಜ ಆಗಿರ್ಬೋದಾ ಅಥವಾ ಸುಳ್ಳ? ಯಾಕಂಗೆ ಹೇಳಿದ್ಲು ಅಂತೇಳಿ 108 ಪ್ರಶ್ನೆ ಕಾಡ್ತಾ ಇದ್ದಾವೆ ಅಮ್ಮೋರ ತಲೆಯಾಗೀಗ. ಸಾವುಕಾರರು ಯಾವಾಗ ಬರ್ತಾರೋ ಏನೋ. ಅವ್ರು ಬಂದಮೇಲೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗೋದು. ಲೇ ಇವಳೆ, ತಾಳೆ ಈ ಚೀಲ ತಗೊಂಡೋಗಿ ಒಳಕಿಕ್ಕೋಗು ಕೊಳ್ಳೆ. ಬಂದೇ ಬಿಟ್ರಲ್ಲಪ್ಪ ಸಾವುಕಾರನು ನಮ್ಮ ಮನೆಯವರು ಊರಿಂದನ. ಅಯ್ಯಯ್ಯೋ,
ಅಮ್ಮವ್ರು ಬೇರೆ ಕುದೀತಾ ಇದ್ದಾರೆ ಬಿಸಿನೀರು ಕುದ್ದಂಗೆ. ಅಯ್ಯಪ್ಪ, ಈಗ ಏನೇನು ಕೇಳ್ತಾರೋ ಏನು ಕತ್ತೀಯೋ. ಆಯಮ್ಮ ಹೇಳಿದ ನಿಜಾನೋ ಸುಳ್ಳು? ಕಾಳಿ ಕಾಳಿ, ನೇತ್ರಮ್ಮರ ಊರಿಗೆ ನೀನು ಬರಬೇಕಿತ್ತು ಕಣೆ. ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದಾಳೆ ನಮ್ಮ ನೇತ್ರಮ್ಮ ಇವಾಗ. ಚೆನ್ನಾಗಿ ವ್ಯಾಪಾರ ಆಗ್ತೈತಂತೆ. ನಾನು ನಮ್ಮ ನೇತ್ರಮ್ಮಗೆ ಎಂತ ಆಗತಿ ಬಂತಪ್ಪ ಅಂತೇಳಿ ಚಿಂತೆ ಮಾಡ್ತಿದ್ದೆ. ಹೆಂಗೋ ಪರವಾಗಿಲ್ಲ, ಇವಾಗ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಆಗ್ತೈತಂತೆ. ನಾದ್ನೀನು ಅವಳನ್ನು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನಿನಗೂ ಕೊಟ್ಟು ಕಳ್ಸಿದ್ದಾಳೆ. ಅದು ಅಲ್ಲದೆ ಕಾಯಿ ಒಬ್ಬಟ್ಟು ಮಾಡಿದ್ಲು. ನಾವು ಒಂದೆರಡು ತಿಂದು ನಿನ್ಗೂ ಒಂದೆರಡು ಐದು ಕಳ್ಸಾಳೆ. ಆ ಬ್ಯಾಗ್ನಾಗ ಇದ್ದಾವೆ. ಬೋಲ್ ಚೆನ್ನಾಗಿ ಮಾಡಿದ್ಲಮ್ಮ ಕಾಯಿ ಒಬ್ಬಟ್ಟ ನಿನ್ನ ಮಗಳು. ನಿನಗೂ ಕೊಟ್ಟು ಕಳ್ಸಾಳೆ. ಅಮ್ಮ ತಿಂತೈತಿ ಅಂತ ಹೇಳಿ. ನೀನು ಕಾಯಿ ಒಬ್ಬಟ್ಟು ಯಾವಳಿಗೆ ಬೇಕಾಗೈತಿ? ಕಾಯಿ ಒಬ್ಬಟ್ಟು ಬೇಡ, ಗೀ ಒಬ್ಬಟ್ಟು ಬೇಡ. ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಇದ್ಯಾಕೆ ಹಿಂಗೆ ಆಡ್ತಾ ಇದೆಯಾ? ಏನು ಮೈ ಮೇಲೆ ದೆವ್ವ ಬಂದಿದವ ಹೆಂಗೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಇನ್ನೂ ಶುಭ ಮಸ್ತು ಅಂತೇಳಿ ನೇತ್ರಮ್ಮರ ಊರಿಂದ ಇವಾಗ ಬಂದಿದ್ದೀನಿ. ಕಾಯಿ ಒಬ್ಬಟ್ಟು ಕಳ್ಸಾಳೆ ನಿನಗೋಸ್ಕರನ ತಿನ್ನಿ ಅಂತ ಹೇಳಿದ್ರೆ ಕಾಯಿ ಒಬ್ಬಟ್ಟು ಮನೆ ಹಾಳಾಗೋಗ್ಲಿ ಅಂತ ಹೇಳ್ತಾ ಇದೆಯಾ? ಏನೇ ಆಯ್ತು ನಿನಗೆ? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ನೀನು ಊರಿಗೆ ಹೋದಾಗ ಏನೇನೋ ಘಟನೆ ನಡೆದೇವೆ. ಅದಕ್ಕೆ ಕೇಳ್ತಾ ಇರೋದು. ಏನೇ ಅದು? ಏನು ಘಟನೆ ನಡೀತೆ ಅಂತದ್ದು? ನನ್ನ ಮೇಲೆ ಯಾಕೆ ರೇಗಾಡ್ತಾ ಇದೆಯಾ? ನಾನೇನು ಮಾಡಿದೆ ಅಂತ ತಪ್ಪ? ನೀನು ಮಾಡಿರೋ ತಪ್ಪಿಂದಾನೆ ಮತ್ತೀಗ ನನಗಿವಾಗ ಸಿಟ್ಟು ಬಂದಿರೋದು. ಹೇಳು. ನನಗೂ ನನ್ನ ಮಕ್ಕಳಿಗೂ ಮೋಸ ಮಾಡಿದ್ಯಾ ನೀನು? ಇದೇನಪ್ಪ ನನ್ನ ಹೆಂಡತಿಗೆ ಏನಾತಪ್ಪ ಇದಕ್ಕಿದ್ದಂಗೆನೆ? ಅಲ್ಲ, ನೇತ್ರಮ್ಮರ ಊರಿಂದ ಊರಿಗೆ ಹೋಗಿ ಬರೋವಷ್ಟರಲ್ಲಿ ಇದ್ಯಾಕೆ ಹಿಂಗೆ ಕೇಳ್ತಾ ಇದ್ದಾಳೆ? ನಾನು ಯಾಕೆ ಇವ್ರಿಗೆ ಮೋಸ ಮಾಡೋಣ? ಅಯ್ಯೋ, ಇದೇನಲ್ಲ ತಿಪ್ಪೆ, ನಿಮ್ಮ ಅಮ್ಮವರು ಹಿಂಗೆ ಕೇಳ್ತಾ ಇದ್ದಾರೆ. ನಾನೇನೆಲ್ಲ ಮಾಡಿದೆ ತಪ್ಪ ಅಂತದ? ನೇತ್ರಮ್ಮರ ಊರಿಗೆ ಹೋಗ್ಬೇಕಾರೆ ಹೇಳೇ ಹೋಗಿದ್ವಿ ತಾನೇ? ಊರಿಗೆ ಹೋಗಿ ನೋಡ್ಕೊಂಬರ್ತೀವಿ ಅಂತನಾ? ಅಯ್ಯೋ ಸಾವುಕಾರ್ರೆ, ಹೇಳೇ ಹೋಗಿದ್ವಿ. ಅದೇನು ಅಂತ ಸರಿಯಾಗಿ ಕೇಳ್ರಿ. ಏನು ಅಂತ ನನಗೇನು ಅರ್ಥ ಆಗುತ್ತೆ? ನಾನು ನಿಮ್ಮ ಜೊತೆಗೆ ಬಂದಿದ್ನಲ್ಲ. ಅಮ್ಮವ್ರನ್ನೇ ಕೇಳ್ರಿ, ಯಾಕೆ ಹಿಂಗೆ ಬೈತಾ ಇದ್ದೀರಾ, ಏನಾಯಿತು ಅಂತನ. ಗುಲಾಬಿ, ಯಾಕೆ ಏನಾಯಿತು ಅಂತದ್ದು? ಯಾಕೆ ಅಮ್ಮವ್ರು ಸಿಟ್ಟು ಮಾಡ್ಕೊಂಡಿದ್ದಾರೆ? ಅದನ್ನ ನನ್ನೇನು ಕೇಳ್ತೀರಾ? ಅಮ್ಮವ್ರನ್ನೇ ಕೇಳ್ರಿ. ಅಮ್ಮೋರೇ, ಇರೋ ವಿಷಯನ ಕೇಳ್ಬಿಡ್ರಿ ನೇರವಾಗಿ. ಸುಮ್ಮನೆ ಯಾಕೆ ಸುತ್ತಿ ಬಳಸಿ ಕೇಳ್ತಾ ಇದ್ದೀರಾ? ಬಂದ್ರಲ್ಲ ಸಾವುಕಾರರು ಹೆಂಗಿದ್ರು, ಅವ್ರನ್ನೇ ಕೇಳ್ರಿ. ಸುಮ್ಮನೆ ಮನಸ್ನಾಗ ಒಂದು ಬಾಯಲ್ಲಿ ಏನೇನೋ ಸುಮ್ಮನೆ ಕೇಳಕೋಬೇಡ್ರಿ, ನೇರವಾಗಿ ಕೇಳ್ಬಿಡ್ರಿ. ಏ ಕಾಳಿ, ಅದೇನಾತೆ ಏನು ಅಂತನ ಸರಿಯಾಗಿ ಬಿಡಿಸಿ ಹೇಳೋದು ಕಲ್ತ್ಕ. ಹಿಂಗೆ ರೇಗಾಡಿರೆ ಯಾರಿಗೆ ಅರ್ಥ ಆಗುತ್ತೆ ನೀನು ಏನು ಹೇಳ್ತಾ ಇದೀಯ ಅಂತಾನ? ಏನಾಯ್ತು ಅಂತದ್ದು? ತಲೆ ಹೋಗಂತದ್ದು ಯಾಕೆ ಹಿಂಗೆ ಆಡ್ತಾ ಇದೆಯಾ? ನಾನು ಯಾಕೆ ನಿಮಗೆ ಮೋಸ ಮಾಡಲಿ? ನೀನು ಹಂಗಾರೆ ನಮಗೆ ಮೋಸ ಮಾಡಿಲ್ವಾ? ನನಗೂ ನನ್ನ ಮಕ್ಕಳಿಗೂ? ನಿಮಗೆ ಯಾಕೆ ನಾನು ಮೋಸ ಮಾಡಲಿ? ನಿಮಗೋಸ್ಕರನೇ ತಾನೆ ಇಷ್ಟೆಲ್ಲ ದುಡಿತಾ ಇರೋದು, ಸಂಪಾದನೆ ಮಾಡಿರೋದು, ಆಸ್ತಿ ಗಳಿಸಿರೋದು. ಇದು ಯಾಕೆ ಹಿಂಗೆ ಆಡ್ತಾ ಇದೆಯಾ? ಏನಾಯ್ತು ನಿನಗೆ? ಈ ನಮ್ಮ ಸಂಸಾರ ಬಿಟ್ಟು ಇನ್ನೊಂದು ಸಂಸಾರ ಏನಾದರೂ ಐತಾ ಯಾವುದಾದ್ರೂ ಬೇರೆ ಊರಾಗೆ? ಇದ್ಯಾಕೆ ಕಾಳಿ ಹಿಂಗೆ ಕೇಳ್ತಾ ಇದೆಯಾ ಇದ್ದಕ್ಕಿದ್ದಂಗೆ? ನಿನ್ಗೆ ಯಾಕೆ ಬಂತು ಇಂಥ ಅನುಮಾನ ನನ್ನ ಮೇಲೆ? ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು, ಆಮೇಲೆ ಹೇಳ್ತೀನಿ ಯಾಕೆ ಅಂತಾನ. ಐತಾ ಇಲ್ವಾ ಅಷ್ಟು ಹೇಳು. ಅಲ್ಲ, ಏನೇ ಇದು ಹಿಂಗೆ ಕೇಳ್ತಾ ಇದೆಯಲ್ಲ ಇಷ್ಟು ವರ್ಷ ಆದಮೇಲೆ? ಇವಾಗ ನಿನ್ಗೆ ಯಾಕೆ ಬಂತು ಇಂಥ ಅನುಮಾನ? ನನಗೆ ಇನ್ನೊಂದು ಸಂಸಾರ ಇದ್ರೂ ಇರ್ಬೋದು ಅಂತಾನ? ಹಂಗೆಲ್ಲ ಏನು ಇಲ್ಲ ಕಣೆ. ನಾನು ಯಾಕೆ ಇನ್ನೊಂದು ಸಂಸಾರ ಶುರು ಮಾಡೋಣ ಹೇಳು? ಹಂಗಾದ್ರೆ ಇಲ್ವಾ? ಇಲ್ಲ ಕಣೆ. ಅಯ್ಯೋ, ಅಲ್ಲ, ಇಷ್ಟಕ್ಕೂ ಈ ಅನುಮಾನ ನಿನಗೆ ಇವಾಗ ಯಾಕೆ ಬಂತು ಅಂತಾನ? ಇಷ್ಟು ವರ್ಷ ಇಲ್ಲದೆ ಇರೋದು ಯಾಕೆ ಅಂದ್ರೆ ಯಾವಳ ಒಬ್ಳು ಯಂಗ್ಸ್ ಬಂದಿದ್ಲು, ಇಬ್ರು ಮಕ್ಕಳನ್ನ ಕರ್ಕೊಂಡು. ನಾನು ಸಾವುಕಾರ ಸಿದ್ದಪ್ಪನ ಹೆಂಡತಿ ಅಂತಾನ. ಹೆಂಗ್ಸ? ಯಾರಪ್ಪ ಅದು? ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಬಂದಿರೋದು? ಅಯ್ಯಯ್ಯೋ, ಏನು ಹೇಳ್ತಾ ಇದ್ದಾಳಪ್ಪ ಈ ಕಾಳಿ? ಕತ್ಲ ತಿರ್ಕೊಂಡೆ. ಅಲ್ಲ ಹೆಂಗ್ಸ, ನಾನು ಅವ್ರ ಗಂಡ ಅಂತ. ಯಾರೇ ಅದು? ಯಾವ ಊರು? ಯಾರು ಅಯ್ಯಮ್ಮ? ಯಾವ್ದ ಎಗ್ ನೋಡೋಣ ಬೊಗ್ ನೋಡೋಣ, ಯಾವ್ದ ಹೇಳಿಳಪ್ಪ, ನನಗೆ ನೆನಪಿಲ್ಲ. ಮೊರೆ, ಯಜ್ನಾಡು ಅಂತಾನ ಊರ ಹೆಸರು. ಅಯ್ಯಮ್ಮನ ಹೆಸರು ದೇವಮ್ಮ ಅಂತ ಸಾವುಕಾರ್ರೆ. ದೇವಮ್ಮನ? ಅಯ್ಯಯ್ಯೋ, ದೇವಿ ಮಕ್ಳನ್ನ ಕರ್ಕೊಂಡು ನಮ್ಮೂರಿಗೆ ಬಂದ್ಬಿಟ್ಲಾ? ಅಯ್ಯಯ್ಯೋ, ಇದೇನಪ್ಪ ಇದು? ಇಂಥ ಪೀಕ್ಲಾಟ ತಂದಿಟ್ಬಿಟ್ಲು. ಈ ಊರಿಗೆ ಬಂದು ಬರಬೇಡ ಅಂತ ನಾನು ಬಡ್ಕೊಂಡೆ. ನಾನು ಇಲ್ಲದೆ ಇರೋ ಸಮಯದಾಗೆ ಬರಬೇಕಾ? ಅಯ್ಯಯ್ಯೋ, ಈಗ ಕಾಳಿಗೆ ಏನು ಅಂತ ಹೇಳಪ್ಪ ದೇವ್ರೇ. ಯಾಕೋ ಹೆಸರು ಕೇಳ್ತಿದ್ದಂಗೆ ಗಾಬರಿ ಆಗ್ತಾ ಇದೆಯಾ? ಏನು ಹೇಳು, ಇರೋ ಸತ್ಯನ? ಏನು ಇಲ್ಲ ಕಣೆ. ಎಲ್ಲಿ ಅಯ್ಯಮ್ಮ? ಎಲ್ಲಿ ಅಂದ್ರೆ ಯಾಕೆ ನಿನಗೆ? ನಿನಗೂ ಅವಳಿಗೂ ಸಂಬಂಧ ಐತಾ? ನಿನ್ನ ಹೆಂಡ್ತಿನ ಅವಳು? ಅಲ್ವೇ, ಮೊದಲು ಆ ಹೆಂಗ್ಸ್ ಯಾರು ಅಂತ ನೋಡ್ಬೇಕಲ್ಲ, ಅದಕ್ಕೆ. ನೀನ್ ಯಾಕೆ ನೋಡ್ಬೇಕು? ಹೇಳು ನಿಜಾನ. ಇನ್ನೊಂದು ಮದುವೆ ಆಗಿ ಇನ್ನೊಂದು ಸಂಸಾರ ನಡೆಸ್ತಾ ಇದೆಯಾ?
ಅದು ನಾ ಆಮೇಲೆ ಹೇಳ್ತೀನಿ. ಈಗ ಆ ಹೆಂಗ್ಸು ಆ ಹುಡುಗರು ಎಲ್ಲ ಎಲ್ಲಿದ್ದಾರೆ, ಎಲ್ಲಿಗೆ ಹೋದ್ರು? ಏನು ಮಾಡಿದೆ ಅವ್ರನ್ನ? ಎಲ್ಲಿಗೆ ಹೋದ್ರ ಏನೋ ಯಾರಿಗ್ ಗೊತ್ತು, ಮಕ್ಕೂಗದು ಕಳಿಸ್ತೆ. ಯಾವನ ಚಿಕ್ಲು ಹಿಡ್ದಿರಬೇಕು, ಅದಕ್ಕೆ ಬಂದಿದ್ದಾವೆ. ಏನಾದ್ರೂ ತಿಂಬಕ್ ಪಂಬಕ್ ಕೇಳಿದೆ, ಒಟ್ಟಿಗೆ ಒಂದಿಟ್ಟು ಕಳಿಸ್ತಿದ್ದೆ. ಅದ್ ಬಿಟ್ಬಿಟ್ಟು ನಾನು ಸಾವುಕಾರ ಸಿದ್ದಪ್ಪನ ಹೆಂಡತಿ ಅಂತ ಬಂದೇವಳೆ. ಎಲ್ಗೋದ್ಲ ಏನೋ ಯಾರಿಗ್ ಗೊತ್ತು. ಇಷ್ಟಕ್ಕೂ ನೀನ್ ಯಾಕೆ ಅಮ್ಮನ್ನ ನೋಡ್ಬೇಕು? ನಿನ್ಗೂ ಅವಳಿಗೂ ಸಂಬಂಧ ಇಲ್ಲ ತಾನೆ? ಈಗ ಎಲ್ಲಿಗೆ ಹೋದ್ರು ಅವರು? ಸಾವುಕಾರ್ರೆ, ಇಲ್ಲೇ ಎಲ್ಲ ದೇವಸ್ಥಾನ ತಗೋ, ಇಲ್ಲಾಂದ್ರೆ ಎಲ್ಲಾದ್ರೂ ಜಗಲಿ ಕಟ್ಟೆ ತಗೋ ಕುತ್ಕಮ್ಮನ ಅಂತನ ಹೇಳ್ತಿತ್ತು ಅಯ್ಯಮ್ಮ. ಇಲ್ಲೇ ನಮ್ಮೂರಾಗೆ ಇರ್ಬೇಕೇನೋ. ಹೌದಾ, ಸರಿ ಇರು, ನಾನು ಹೋಗಿ ನೋಡ್ಕೊಂಬತ್ತೀನಿ. ಅಯ್ಯೋ ಸಾವುಕಾರರು ಏನು ಅಲ್ಲ, ಆ ಯಂಗ್ಸ್ನ ಇವ್ರು ಯಾಕೆ ನೋಡ್ಬೇಕು? ಅಯ್ಯೋ ದೇವ್ರಿ, ಈ ಅಪ್ಪೇನು ಅಲ್ಲ ಅಮ್ಮನ ಹೆಸರು ಕೇಳ್ತಿದ್ದಂಗೆನೆ ನೋಡ್ಬೇಕು ಅಂತ ಓಡೋಗ್ತಾ ಇದ್ದಾನೆ. ಗುಲಾಬಿ, ಏನೇ ಇದು? ನಿಮ್ ಸಾವುಕಾರರು ಆ ಅಮ್ಮನ ಹೆಸರು ಹೇಳ್ತಿದ್ದಂಗೆ ಗಾಬರಿಯಾಗಿ ನೋಡ್ಬೇಕು ಅಂತ ಹೋಗ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ ಅಮ್ಮೋರೆ, ಏನಕ್ಕೆ ಅಂತ ಗೊತ್ತಿಲ್ಲ. ನೀವು ಹೋಗ್ರಿ, ಅದೇನಾಗುತ್ತೆ ಅಂತನ ಹೋಗಿ ನೋಡೋಗ್ರಿ. ಆ ಅಮ್ಮ ಯಾರು ಏನು ಅಂತೇಳಿ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ. ಹೋಗ್ರಿ ಹಿಂಗೇನೆ. ಹೋಗ್ತೀನಿ. ನೀನ್ ಯಾಕೆ ಹಂಗ ಗಾಬರಿ ಆಗಿ ಬಾಯ್ ತೆರ್ಕೊಂಡು ನಿಂತಿದ್ಯಾ? ತತ್ತ ಇಲ್ಲಿ ಹಚ್ಚಿಲ್ಲನ? ಅಲ್ವೇ ಗಾಬರಿ ಆಗ್ದಂಗಿರುತ್ತಾ? ನಮ್ಮ ಸಾವುಕಾರರು ಇನ್ನೊಂದು ಮದುವೆ ಆಗಿ ಇನ್ನೊಂದು ಸಂಸಾರ ನಡೆಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೇನೆ ಏನಾಗುತ್ತೋ ಏನೋ. ನಾನು ಹೋಗಿ ನೋಡ್ತೀನಿ ಯಾರು ಅಯ್ಯಮ್ಮ ಅಂತ ಹೇಳಿ. ಸರಿ ಹೋಗು, ನೋಡೋಗು ಅದೇನಾಗುತ್ತೆ ಅಂತ. ಮಂತಾಗ ಯಾರು ಇಲ್ಲ, ನಾನು ಬತ್ತಿದ್ದೆ ಇಲ್ದಿದ್ರೆ. ಸಾವುಕಾರರು ಆ ಯಮ್ಮನ ಹೆಸರು ಹೇಳ್ತಿದಂಗೆನೆ ಗಾಬರಿ ಆದ್ರು ಅಂತಂದ್ರೆ ನಿಜವಾಗ್ಲೂ ಆ ಯಮ್ಮನು ಇವ್ರ ಹೆಂಡ್ತೀನಿ ಅನ್ಸುತ್ತೆ. ಏನು ಇದ್ರಾಗೆ ನಾನು ಮಾತಾಡಿ ನಾನು ಯಾಕೆ ಬಯಸ್ಕೊಂಬೋದು? ನೇತ್ರ ಅವ್ರ ಅಮ್ಮ ತಿನ್ಲಿ ಅಂತೇಳಿ ಒಬ್ಬಟ್ಟು ಉಪ್ಪಿನಕಾಯಿ ಎಲ್ಲ ಕೊಟ್ಟು ಕಳ್ಸವಳೆ. ಇಲ್ಲಿ ನೋಡಿರಿ ಹಿಂಗಾಗೈತಿ. ಒಬ್ಬಟ್ಟು ಚೆನ್ನಾಗಿರಾಗಿದ್ದಾವಪ್ಪ. ನಾನು ಒಂದು ತಿಂತೀನಿ, ತಿಂದು ತಣ್ಣ ಒಳಕಿಕ್ತೀನಿ. ಪದ್ದು ಕಾವೇರಿ ತಿಮ್ಮಜ್ಜಿ ಬಂದರೆ ತಿಂತಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.